ರೈತ ಹಿತರಕ್ಷಣಾ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಕೈಗೊಳ್ಳಲಾಗಿದೆ. ವಿಶ್ವೇಶ್ವರಯ್ಯ ಪ್ರತಿಮೆಯ ಮುಂಭಾಗ ಈ ಪ್ರೊಟೆಸ್ಟ್ ನಡೀತಾ ಇದೆ. ಮಂಡ್ಯದಲ್ಲಿ ರೈತರ ಹೋರಾಟಕ್ಕೆ ಕನ್ನಡಪರ ಸಂಘಟನೆಗಳು ಕೈ ಜೋಡಿಸ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸಿನ ವಿರುದ್ಧ ಮಂಡ್ಯ ರೈತರು ಸಿಡಿದೇಳ್ತಾ ಇದ್ದಾರೆ. ತಮಿಳುನಾಡು ಸಿಡಬ್ಲ್ಯೂಆರ್ಸಿಯ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮಂಡ್ಯದ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಪ್ರತಿಭಟನೆ ಮಾಡುವ ಮೂಲಕ. ಸಿಡಬ್ಲ್ಯೂಆರ್ಸಿಯ ಆದೇಶ ಮತ್ತು ತಮಿಳುನಾಡಿನ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಮಂಡ್ಯದಲ್ಲಿ ಕಳೆದ 3 ದಿನಗಳಿಂದಲೂ ಕೂಡ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದಾರೆ. 3ನೇ ತಾರೀಕಿನ ತನಕವೂ ಕೂಡ ನಾವು ಕಾದ್ ನೋಡ್ತೀವಿ. ಹಂಗೂ ಆಗ್ಲಿಲ್ಲ ಅಂತಂದ್ರೆ ಕರ್ನಾಟಕ ಬಂದಿನ ಜೊತೆಗೆ ನಾವು ಬೃಹತ್ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮಂಡ್ಯದ ರೈತರು. ಸಾವಿರಾರು ಜನ ರಸ್ತೆಗಿಳಿಯುವ ಅವಶ್ಯಕತೆ ಇದೆ. ಆ ಒಂದು ಹೇಳಿಕೆಯನ್ನು ನಾನು ನನ್ನ ಅಭಿಪ್ರಾಯವನ್ನು ಕೊಡ್ತಾ ಮುಂದೆ ಮಾತನಾಡ್ತಕ್ಕಂಥ ಸಂಘಟನೆಗೆ ಅವಕಾಶ ಮಾಡೋಣ. ರೈತ ಹಿತರಕ್ಷಣಾ ಸಮಿತಿಯ ಒಂದು ನೇತೃತ್ವ, ಅದು ಸಾಮೂಹಿಕ ನಾಯಕತ್ವದಲ್ಲಿ ಇಡೀ ಜಿಲ್ಲೆಯ ಎಲ್ಲ ಆಗು ಹೋಗುಗಳ ಬಗ್ಗೆ ಅದು ಕೆಲಸವನ್ನು ಮಾಡುವಂಥದ್ದಾಗಿರೋದ್ರಿಂದ ಪಕ್ಷಾತೀತವಾದಂಥ ಸಂಘಟನೆ. ಇದ್ರ ಬಗ್ಗೆ ನಮ್ಮ ಮಂಡ್ಯ ಪ್ರತಿನಿಧಿ ಪ್ರವೀಣ್ ಅಲ್ಲಿನ ಪ್ರತಿಭಟನಾ ನಿರತ ರೈತರನ್ನ ಕನ್ನಡಪರ ಸಂಘಟನೆಗಳನ್ನ ಮಾತನಾಡಿಸಿದ್ದಾರೆ. ತೋರಿಸ್ತೀನಿ ನೋಡಿ. ಸಿಡಬ್ಲ್ಯೂಆರ್ಸಿ ಏನು ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿ ಒಂದು ಆದೇಶನ ಮಾಡಿತ್ತು. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಈಗ CWMA ಮೀಟಿಂಗ್ ಇದೆ. ಹಾಗಾಗಿ ಈಗ ಏನು ರೈತರಿಗೆ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ನಾನು ಇಲ್ಲಿ ದೃಶ್ಯದಲ್ಲಿ ನೋಡ್ತೀನಿ, ತೋರಿಸ್ತಾ ಇರುವಂಥದ್ದು ಮಂಡ್ಯ ಮೈಸೂರು ಹೆದ್ದಾರಿಯಲ್ಲಿ ಏನು ಪ್ರತಿಭಟನಾಕಾರರು ವಿವಿಧ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಕೂತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂತಂದರೆ ಏನು ಈಗ ಮಧ್ಯಾಹ್ನ ಇರುವಂತಹ ಏನು ಒಂದು ಸಭೆಯಲ್ಲಿ ಏನಾದರೂ ವಿಚಿತ್ರವಾಗಿ ಏನಾದರೂ ತೀರ್ಪು ಬಂದರೆ ಆ ಒಂದು ವಿರೋಧ ಮಾಡೋಕ್ಕೋಸ್ಕರ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರುವಂಥದ್ದು. ಮತ್ತು ಇವತ್ತು ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯವರು ಕೂಡ ಮುಂದಿನ ಹೋರಾಟಗಳ ಬಗ್ಗೆ ಸ್ಥಳದಲ್ಲಿ ಕೂತು ಚರ್ಚೆಯನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು. ಹಾಗಾಗಿ ಈಗ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಇವಾಗ ಮುಂದಾಗಿರುವಂಥದ್ದು. ಈಗ ರೈತ ಹಿತರಕ್ಷಣಾ ಸಮಿತಿಯವರ ಸುನಂದ ಜೀರಮ್ಮ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಒಂದು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್, ಈಗ ನೀವು ಇಲ್ಲಿ ಪ್ರತಿಭಟನೆಗೆ ಕೂತಿದ್ದೀರಾ, ಯಾವ ಉದ್ದೇಶಕ್ಕೆ ಕೂತಿದ್ದೀರಾ? ಈಗ ನೀವು ಸಭೆಯಲ್ಲಿ ಏನು ನಿರ್ಧಾರ ತಗೊಂಡಿದ್ದೀರಾ? ಕಾವೇರಿ ನೀರು ನಿಯಂತ್ರಣ ಮಂಡಳಿ ಏನು 4 TMC ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅನ್ನುವ ಆದೇಶವನ್ನು ಮಾಡಿದೆ. ಆ ಆದೇಶವನ್ನು ತಿರಸ್ಕರಿಸಿ ನಾವು ಹೋರಾಟಕ್ಕೆ ಇಳಿದಿದ್ದೇವೆ. ಪ್ರಾಧಿಕಾರದ ಸಭೆ ಮಧ್ಯಾಹ್ನ ಇದೆ. ಕರ್ನಾಟಕ ಸರ್ಕಾರ ಕೂಡ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅನ್ನುವ ನಿಲುವಿಗೆ ಬಂದಿದೆ. ಈ ಎರಡನ್ನೂ ಕೂಡ ನಾವು ಗಮನಿಸಿ ಸರ್ಕಾರ ಈ ನಿಲುವಿನಲ್ಲೇ ಬದ್ಧವಾಗಬೇಕು. ಒಣಗಿರೋ ಬೆಳೆಗೆ ನೀರನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನೇ ಬಿಡುವ ನಿರ್ಧಾರ ಮಾಡಬಾರ್ದು ಅನ್ನುವಂಥ ಒತ್ತಾಯ ಮಾಡ್ತಾ, ಪ್ರಾಧಿಕಾರದವೂ ಕೂಡ ವಾಸ್ತವ ಪರಿಸ್ಥಿತಿಯನ್ನು ಅರ್ಥ ಮಾಡಿ ಈ ಅಪಮಾನ ಆಗುವ ಅಥವಾ ಅವೈಜ್ಞಾನಿಕವಾದ ಅಸಂಬದ್ಧವಾದ ತೀರ್ಮಾನಗಳನ್ನು ತಗೊಂಡಿದ್ದು ತಪ್ಪು ಅನ್ನುವ ನಿರ್ಧಾರಕ್ಕೆ ನಾವು ಬಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ಇನ್ನಷ್ಟು ರೈತರು ಕೂಡ ಈ ಒಂದು ಪ್ರತಿಭಟನೆ ಇದ್ದಾರೆ, ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಏನು 2 ಗಂಟೆಗೆ 2:15 ಈಗ ಒಂದು CWMA ಸಭೆ ತೀರ್ಮಾನ ಆಗುತ್ತೆ. ಅಲ್ಲೇನಾದರೂ ವ್ಯತಿರಿಕ್ತವಾಗಿ ಏನಾದರೂ ಆದೇಶನ ಬಂದರೆ ನಿಮ್ಮ ಹೋರಾಟ ಮುಂದೆ ಹೇಗಿರುತ್ತೆ ಅಂತ ನೋಡಿ. ಪ್ರಾಧಿಕಾರ ಏನು ತೀರ್ಮಾನ ತಗೋತಿದೆ, ಕರ್ನಾಟಕದವರು ಅವ್ರಿಗೆ ಅರಿವು ಮೂಡಿಸ್ಬೇಕು, ವಾಸ್ತವಾಂಶ ತಿಳಿಸ್ಬೇಕು, ಇದರ ಕರ್ಕೊಬಂದು ತೋರಿಸ್ಬೇಕು ಅವ್ರಿಗೆ ಪರಿಸ್ಥಿತಿ ಹೆಂಗಿದೆ ಅಂತ, ನಮ್ಮ ಕಾವೇರಿ ಕೊಳ್ಳದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಏನಾದ್ರು ನಮ್ಮ ಕಡೆ ಕರ್ನಾಟಕದಡೆ ಒಲವು ಬಂದರೆ ಸರಿ, ಇಲ್ಲರೆ ಚಳವಳಿ ಇನ್ನೂ ಉಗ್ರ ರೀತಿಗೆ ಹೋಗ್ತಿದೆ ಎಲ್ಲ ಸಂಘಟನೆ ಸೇರಿ. ಈಗ ದೃಶ್ಯದಲ್ಲಿ ನೋಡ್ಬೋದು, ಈಗ ಪೊಲೀಸ್ನವರು ಪ್ರತಿಭಟನಾಕಾರರನ್ನ ಎಬ್ಬಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಏನು ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಏನು ಪ್ರತಿಭಟನೆಗೆ ಕೂರ್ತಿದ್ರು ಅವರನ್ನ ಈಗ ಬಲವಂತವಾಗಿ ಪೊಲೀಸ್ನವರು ತೆರವು ಮಾಡಿಸ್ತಾ ಇರುವಂತಹ ದೃಶ್ಯಗಳನ್ನ ನಾವೀಗ ದೃಶ್ಯದಲ್ಲಿ ನೋಡ್ಬೋದು. ಯಾಕೆಂದ್ರೆ ಕಾವೇರಿ ನೀರಿಗಾಗಿ ವಿವಿಧ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಈಗ ಪೊಲೀಸ್ನವರು ಅವರನ್ನ ಸ್ಥಳದಿಂದ ತೆರವುಗೊಳಿಸುವ ಒಂದು ಪ್ರಯತ್ನ, ಈಗ ಕೈಕಾಲು ಹಿಡಿದು ಎತ್ಕೊಂಡು ಹೋಗುವಂತ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಹಾಗಾಗಿ ಒಟ್ಟಾರೆ ಹೇಳೋದಾದ್ರೆ ಈ ಒಂದು ಪ್ರತಿಭಟನೆ ಈಗ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವೀಂದ್ರ. ಇದು ಮಂಡ್ಯದಲ್ಲಿ ಹೋರಾಟದ ಕಿಚ್ಚು ದಗದಗನೆ ಹೊತ್ತಿ ಉರಿತಾ ಇದೆ ಅನ್ನೋದಕ್ಕೆ ಈ ಒಂದಷ್ಟು ದೃಶ್ಯಗಳೇ ಕಾರಣ.